ಫ್ರೆಂಡ್ಸ್, ನೀವು ಮಜ್ಜಿಗೆ ಕುಡಿದಿರ್ಬೋದು, ಆದರೆ ಮಾವಿನಕಾಯಿ ಮಜ್ಜಿಗೆ ಕುಡಿದಿದ್ದೀರಾ? ನಮ್ಮಲ್ಲಿ ಇವಾಗಂತೂ ಮಾವಿನಕಾಯಿ ಸೀಸನ್, ಯಾರು ಕೂಡ ಇದರ ಬಗ್ಗೆ ಯೋಚಿಸೋದೇ ಇಲ್ಲ. ಮಜ್ಜಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಸ್ವಲ್ಪ ಹುಳಿ ಆದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಹುಳಿ ಆಗಬೇಕಂದ್ರೆ ಸ್ವಲ್ಪ ನಾವು ಈ ಮಾವಿನಕಾಯಿ ಹಾಕೋಬೇಕು, ಅದು ಇನ್ನೂ ಚೆನ್ನಾಗಿರುತ್ತೆ. ಈ ಬಿಸಿಲಿಗೆ ನಮಗೆ ಸ್ವಲ್ಪ ಆಯಾಸ ಆದರೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದನ್ನೊಮ್ಮೆ ಮಾಡಿ ನೋಡಿ. ನಾವು ಇದ್ರೂ ಮಾಡ್ತಾ ಇಲ್ಲಲ್ಲ, ನಮಗೆ ಅಂದರೆ ಗೊತ್ತಿರೋದಿಲ್ಲ. ನಾವು ಬರೀ ಮಜ್ಜಿಗೆಯನ್ನೇ ಮಾಡ್ತೇವೆ. ಮಜ್ಜಿಗೆ ಇದನ್ನು ಹುಳಿ ಮಾವಿನಕಾಯಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ಬಹುಶಃ ಹೆಚ್ಚಿನ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ನೋಡಿ, ನಮ್ಮ ಮನೆಯ ಅಂಗಳದಲ್ಲಿ ಮಾವಿನಕಾಯಿ ಆಗಿದೆ. ಅದು ಸ್ವಲ್ಪ ಚಿಕ್ಕದು, ಸ್ವಲ್ಪ ದೊಡ್ಡದಿದ್ದರೆ ತುಂಬ ಒಳ್ಳೆಯದು. ಇನ್ನೂ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಅಂದರೆ ಇದರಲ್ಲಿ ಗೊರಟ ಆಗಿಲ್ಲ ಇನ್ನು ಸ್ವಲ್ಪ. ಅದನ್ನು ನಾನು ನಿಮಗೆ ಇವತ್ತು ಮಜ್ಜಿಗೆ ಮಾಡ್ತಾಯಿದ್ದೇನೆ. ಇದರದ್ದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ನಾನು 2 ಮಾವಿನಕಾಯಿ ಕೊಯ್ದಿದ್ದೇನೆ, ಆದರೆ ನಾನು 2ರಲ್ಲಿ ಮಾಡ್ತಾಯಿಲ್ಲ, ಒಂದು ಮಾತ್ರ ಮಾಡ್ತಾಯಿರೋದು. ಒಂದೇ ಸಾಕಾಗುತ್ತೆ ನಮಗೆ. ನೋಡಿ, ಅದನ್ನು ತೆಗೆದು ನಾವು ಇದಕ್ಕಿಂತ ಸ್ವಲ್ಪ ದೊಡ್ಡದಿದ್ದರೆ ಒಳ್ಳೆಯದು. ನಿಮ್ಮಲ್ಲಿ ಇದ್ದರೆ ಹಾಕ್ಕೊಳ್ಳಿ, ಯಾವ ಮಾವಿನಕಾಯಿ ಬೇಕಾದರೂ ಆಗುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಹುಳಿ ಇದ್ದರೆ ಆಯಿತು ಅಷ್ಟೇ. ನೋಡಿ, ಅದರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೆ ನಾನು ಒಂದು ಮಾತ್ರ ತಗೊಂಡಿದ್ದು. ಅದರದ್ದು ಸಿಪ್ಪೆ ತೆಗೆದು ನೋಡಿ, ಅದರಲ್ಲಿ ಗೊರಟು ತುಂಬ ಸಣ್ಣದು, ಅದು ಅಷ್ಟು ದೊಡ್ಡದಾಗಿಲ್ಲ. ನಾನು ಒಂದು ಮಾವಿನಕಾಯಿ, ಆಮೇಲೆ ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಉಪ್ಪು, ಒಂದು ಕಪ್ಪಷ್ಟು ಮೊಸರು ತಗೊಂಡಿದ್ದೇನೆ, ಒಂದು ಕಾಲು ಚಮಚ ಕರಿಮೆಣಸಿನ ಪುಡಿ ತಗೊಂಡಿದ್ದೇನೆ. ತುಂಬ ಚೆನ್ನಾಗಾಗುತ್ತೆ, ಅದಕ್ಕೆ ನಮಗೆ ಮಜ್ಜಿಗೆ ಹಾಕ್ಕೊಂಡ್ರೂ ಒಳ್ಳೆಯದಾಗುತ್ತಲ್ಲ, ಹಾಗೆ. ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೋಬೇಕು, ಸ್ಮೂತಾಗಿ ಗ್ರೈಂಡ್ ಮಾಡಬೇಕು. ಮಿಕ್ಸಿಗೆ ಹಾಕ್ಕೊಂಡ್ರೇ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಅದನ್ನೆಲ್ಲ ಮಾವಿನಕಾಯಿ, ಆಮೇಲೆ ಶುಂಠಿ, ಪೆಪ್ಪರ್, ಆಮೇಲೆ ಹಸಿಮೆಣಸು, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಇಲ್ಲಾಂದರೆ ಅದು ಗ್ರೈಂಡ್ ಆಗೋದಕ್ಕೆ ತುಂಬ ಈಸಿ ಆಗುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ಸ್ಮೂತಾಗಿ ಆಗಬೇಕು, ಯಾಕಂದರೆ ನಾವು ಅದನ್ನು ಸೋಸುವುದಿಲ್ಲ, ಹಾಗೆ ಕುಡಿಯೋದಲ್ಲ. ಸೊ ನಾವು ಉಪ್ಪು ಹಾಕ್ತಾಯಿದ್ದೇನೆ, ಹಾಗೆ ಸ್ವಲ್ಪ ನೀರು ಹಾಕಿ ಫಸ್ಟಿಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಮಜ್ಜಿಗೆ ಬದಲು ಹಾಲು ಹಾಕಿದರೆ ಮಿಲ್ಕ್ ಶೇಕ್, ಅಂದರೆ ರಾ ಮ್ಯಾಂಗೋ ಮಿಲ್ಕ್ ಶೇಕ್ ಆಗುತ್ತೆ. ನೋಡಿ, ಇದು ಗ್ರೈಂಡ್ ಆಯಿತು. ಇವಾಗ ನಾನು ಅದಕ್ಕೆ ಮೊಸರು ಹಾಕ್ತಾಯಿದ್ದೇನೆ. ಮೊಸರು ಹಾಕಿ ನಾವು ಮತ್ತೆ ಸ್ವಲ್ಪ ಉಪ್ಪು ನೋಡ್ಕೋಬೇಕು. ಅಂದರೆ ಇದು ಮಜ್ಜಿಗೆ ಮಾಡೋದ್ರಿಂದ ಅದು ಮಜ್ಜಿಗೆ ಸ್ವಲ್ಪ ನೀರಾಗಿರುತ್ತಲ್ಲ, ಅದರಿಂದ ಲಸ್ಸಿ ಮಾಡಿದರೆ ಅದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ. ಸ್ವಲ್ಪ ದಪ್ಪ ಮಾಡಿ ಅದಕ್ಕೆ ಸಕ್ಕರೆ ಹಾಕಿದರೆ ಆಯಿತು. ಇಲ್ಲಿಗೆ ನಮ್ಮದು ನೋಡಿ ರಾ ಮ್ಯಾಂಗೋ ಬಟರ್ ಮಿಲ್ಕ್ ರೆಡಿ ಆಯಿತು. ಮಾವಿನಕಾಯಿಯ ಮಜ್ಜಿಗೆ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ, ಹುಳಿಯಾಗಿ. ಹುಳಿಯನ್ನು ಇಷ್ಟಪಡುವವರಿಗಂತೂ ತುಂಬಾ ಖುಷಿಯಾಗುತ್ತೆ. ನಾನು ಸ್ವಲ್ಪ ಗಾರ್ನಿಷಿಂಗಿಗೆ 2 ಕಾಯಿ ಮೆಣಸೆಲ್ಲ ಹಾಕ್ತಾಯಿದ್ದೀನಿ ಅಷ್ಟೇ. ಕಾಯಿ ಮೆಣಸು ನಾವೊಂದು ಹಾಕಲಿಕ್ಕೆ ಉಂಟಲ್ಲ, ಅಷ್ಟು ಸಾಕು. ಕೆಲವರಿಗೆ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಅಷ್ಟು ಖಾರ ಮಾಡಿಲ್ಲ. ಉಪ್ಪೆಲ್ಲ ನೋಡ್ಕೋಬೇಕು. ಸುಡು ಬಿಸಿಲಿಗೆ ಉಂಟಲ್ಲ, ಇದನ್ನು ಕುಡಿದ್ರೆ ಹೊಟ್ಟೆ ತುಂಬ ತಂಪಾಗುತ್ತೆ. ನಮ್ಮ ದೇಹದ ಒಂದು ಹೀಟ್ ಅಂತ ಹೇಳ್ತೀವಲ್ಲ, ಉಷ್ಣತೆ ಎಲ್ಲ ಕಳೆದು ಹೋಗುತ್ತೆ.